ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಚಿಕ್ಕಬಳ್ಳಾಪುರದ ಎಂಜಿ ರಸ್ತೆಯಲ್ಲಿರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮೊನ್ನೆಯಷ್ಟೇ ಜನಪದ ಉತ್ಸವ ಎಂಬ ಹಳ್ಳಿ ಸೊಗಟಿನ ಕಾರ್ಯಕ್ರಮ ಆಯೋಜಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಇದೀಗ ವಾರ್ಷಿಕೋತ್ಸವದ ಪೂರ್ವಭಾವಿಯಾಗಿ 2 ದಿನಗಳ ಕಾಲ ನಡೆದ ಕಾಲೇಜಿನ ಸಾಂಸ್ಕೃತಿಕ ಸಮಿತಿಯಿಂದ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಿ ವಿದ್ಯಾರ್ಥಿಗಳ ಬಹುಮುಖ ಪ್ರತಿಭೆಗೆ ವೇದಿಕೆ ಕಲ್ಪಿಸಲಾಗಿತ್ತು. ಶನಿವಾರ ನಡೆದ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಏಕಪಾತ್ರಾಭಿನಯದಲ್ಲಿ ತಸ್ಲೀಂ ಎಂಬ ಅಂತಿಮ ವರ್ಷದ ಬಿಎಸ್ಸಿ ವಿದ್ಯಾರ್ಥಿನಿ ನಡೆಸಿಕೊಟ್ಟ ಹರಿಶ್ಚಂದ್ರ ನಾಟಕದಲ್ಲಿನ ಚಂದ್ರಮತಿ ತನ್ನ ಪುತ್ರನ ಸಾವಿನ ಸಂದರ್ಭದ ಶೋಕಾಭಿನಯ ನೋಡುಗರ ಕಣ್ಣುಗಳು ದುಃಖದಿಂದ ತೇವವಾಗುವಂತೆ ಮಾಡಿತ್ತು. ಇಲ್ಲವಾದಲ್ಲಿ ನನ್ನ ಈ ಸ್ಮಶಾನ ಕಾಯುತ್ತಿರುವ ವ್ಯಕ್ತಿ ಹೌದು, ನನ್ನವರೇ ಸ್ವಾಮಿ ಪ್ರಭು. ಎಲ್ಲವೂ ಮುಗಿದು ಹೋಯಿತು ಪ್ರಭು, ಮುಗಿದು ಹೋಯಿತು. ಏಳು ಚಂದ್ರಮತಿ ಏಳು. ಅಳುವುದರಿಂದ ಯಾವುದೇ ಪ್ರಯೋಜನವಾಗಿಲ್ಲ. ಹೋಗಿ ಹಣವನ್ನು ತೆಗೆದುಕೊಂಡು ಬರುವ ಪ್ರಯತ್ನ ಮಾಡು. ಕಾಶಿರಾಜನ ಮಗನನ್ನು ಕೊಂದ ಹೆಣ್ಣೊಬ್ಬಳು ಇಲ್ಲೇ ಹೋರಾಡುತ್ತಿದ್ದಾಳೆ. ಹರಿಶ್ಚಂದ್ರ, ಅವಳಿಗೆ ಮರಣ ದಂಡನೆಯನ್ನು ವಿಧಿಸಲಾಗಿದೆ. ತೆಗೆದುಕೋ ಆ ಖಡ್ಗವನ್ನು, ಕಡಿ ಅವಳ ತಲೆಯನ್ನು. ಇದು ಈ ಬಾಹುಕನ ಆಜ್ಞೆ. ಪರಮಾತ್ಮ, ಅಂದು ಎಲ್ಲವನ್ನು ಕಳೆದುಕೊಂಡೆ, ಆದರೆ ಅಳಬೇಕು ಅನಿಸಲಿಲ್ಲ. ಆದರೆ ಇಂದು ನನ್ನ ಪಚಿರುದಯ್ಯಾದ ನನ್ನ ಮಡದಿಯನ್ನು ನಾನೇ ಕೊಲ್ಲಬೇಕೆ? ಎಲ್ಲಾದರೂ ಉಂಟೆ? ಕಾಣದ ಕೈಯೇ ಆಡಿಸು ಆಡಿಸು, ಆದರೆ ನಾನು ನನ್ನ ಸತ್ಯನಿಷ್ಠೆಯನ್ನು ಮಾತ್ರ ಬಿಡಲಾರೆ. ಇನ್ನು ಸಾಂಸ್ಕೃತಿಕ ಸ್ಪರ್ಧೆಗಳ ಭಾಗವಾಗಿ ಫ್ಯಾಷನ್ ಶೋ ಆಯೋಜಿಸಿ ವಿದ್ಯಾರ್ಥಿಗಳು ತಮ್ಮಿಷ್ಟದ ಉಡುಗೆ ತೊಡುಗೆ ಧರಿಸಿ ವೇದಿಕೆಯ ಮೇಲೆ ರ್ಯಾಂಪ್ ವಾಕ್ ಮಾಡಲು ಅವಕಾಶ ಕಲ್ಪಿಸಿದ್ದರು. ಲಯಬದ್ಧ ಸಂಗೀತದ ಹದವಾದ ತಾಳಕ್ಕೆ ಮೆರುಗು ಇಟ್ಟಂತೆ ಸ್ಟೈಲ್ ಆಗಿ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತಮ್ಮ ಬೆಡಗು ಭಿನ್ನಾಣಗಳನ್ನ ಪ್ರದರ್ಶಿಸಿದರು. ಅಲ್ಲದೆ ಜೋಡಿಗಳಾಗಿ ಪ್ರದರ್ಶನ ನೀಡಿ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಖಾಸಗಿ ಕಾಲೇಜಿನ ವಿದ್ಯಾರ್ಥಿಗಳಿಗಿಂತ ಸ್ಟೈಲಲ್ಲಾಗ್ಲಿ ಫ್ಯಾಷನಲ್ಲಾಗ್ಲಿ ತಾವೇನು ಕಡಿಮೆ ಇಲ್ಲ ಎಂಬಂತೆ ಗತ್ತಿನ ಗಮ್ಮತ್ತಿನ ಪ್ರದರ್ಶನ ನೀಡಿದರು. ವೈವಿಧ್ಯಮಯ ಕೇಶವಿನ್ಯಾಸ, ಅಲಂಕಾರಿಕ ಉಡುಗೆಗಳಲ್ಲಿ ಮಸ್ತ್ ಎಂಜಾಯ್ ಮಾಡ್ತಾ ಫ್ಯಾಷನ್ ಶೋದಲ್ಲಿ ಭಾಗವಹಿಸಿದ್ದರು.
ಇಷ್ಟೇ ಅಲ್ಲದೆ ವೇದಿಕೆಯಲ್ಲಿ ಸಿಕ್ಕಿದ್ದೇ ಚಾನ್ಸ್ ಎಂಬಂತೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ನೃತ್ಯಗಳನ್ನು ಮಾಡಿ ಎಲ್ಲರ ಮನರಂಜಿಸಿದರು. ಇನ್ನು ಶೀಘ್ರದಲ್ಲೇ ನಡೆಯಲಿರುವ ವಾರ್ಷಿಕೋತ್ಸವಕ್ಕೆ ಭರ್ಜರಿ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಈ ಬಾರಿಯ ಕಾಲೇಜು ವಾರ್ಷಿಕೋತ್ಸವವನ್ನ ಅದ್ಧೂರಿಯಾಗಿಸಲು ಎಲ್ಲ ಸಿದ್ಧತೆ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಸಾಂಸ್ಕೃತಿಕ ಸಮಿತಿಯ ಡಾಕ್ಟರ್ ನಾಗೇಂದ್ರಯ್ಯ, ಡಾಕ್ಟರ್ ನಾಗರಾಜ್, ಪ್ರಿನ್ಸಿಪಾಲ್ ಡಾಕ್ಟರ್ ಮುನ್ರಾಜು, ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ವೆಂಕಟೇಶ್ ಸೇರಿದಂತೆ ಅಧ್ಯಾಪಕರು, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಇದ್ದರು. ಎಂಎಂ ಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.